ಕಂಗ್ರಾಟ್ಸ್. ಯಾಕೆಂದರೆ ಕೇಸ್ ಆಫ್ ಕನ್ನಡ ಒಳ್ಳೆ ಓಪನಿಂಗ್ ಸಿಕ್ಕಿದೆ ಇವತ್ತು. ಅದು ರಿಪಬ್ಲಿಕ್ ಡೇ ದಿವಸ. ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್? ಗಣರಾಜ್ಯೋತ್ಸವದ ದಿನ ಎಲ್ಲರೂ ಕೂಡ ದೇಶನ ಎಷ್ಟರ ಮಟ್ಟಿಗೆ ಇಷ್ಟಪಡ್ತಾರೆ, ದೇಶನ ಯಾವ ರೀತಿ ಅದಕ್ಕೆ ನಮ್ಮ ದೇಶಕ್ಕೆ ಗೌರವ ಸಲ್ಲಿಸ್ತಾರೆ, ಆ ಎಲ್ಲ ನೆನಪುಗಳ ಜೊತೆಗೆ ಇವತ್ತು ಕೇಸ್ ಆಫ್ ಕನ್ನಡ ಅನ್ನೋ ಸಿನಿಮಾ ನಾವು ರಿಲೀಸ್ ಮಾಡಿ ಜನರ ಪ್ರೀತಿ ಗಳಿಸಿದ್ದೀವಿ ಅನ್ನೋದು ನನಗೆ ಭಾಳ ನೆನಪಲ್ಲಿರುತ್ತೆ. ಖಂಡಿತ ಸರ್, ಅಭಿಮಾನಿಗಳು ಹೇಳ್ತಾಯಿದ್ರು ತುಂಬ ಕ್ಯೂರಿಯಾಸಿಟಿ ಅಂದರೆ ವಿಜಯ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅಂದರೆ ಲಾಸ್ಟ್ ತನಕ ತಲೆಗೆ ಹುಳ ಬಿಡ್ತಿದ್ದಾರೆ ಅಂತ. ಏನು ಆ ಥರ ಏನು ಹುಳ ಬಿಟ್ಟಿದ್ದಾರೆ ಸರ್ ಸಿನಿಮಾದಲ್ಲಿ? ಇಲ್ಲ ಅಂದರೆ ಏನೇನೋ ಕಲ್ಪನೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾನೆ, ಒಂದು ಸಣ್ಣ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಅದ್ರ ಜೊತೆಗೆ ಸಿನಿಮಾ ಕಥೆಯ ಜೊತೆನೇ ನಮ್ಮ ಜೊತೆನೇ ಟ್ರಾವೆಲ್ ಮಾಡಬೇಕು. ಇದಕ್ಕೆ ಮುಖ್ಯ ಕಾರಣ ಒಂದು ಕಥೆಯ ಬರವಣಿಗೆ, ಇನ್ನೊಂದು ಸಿನಿಮಾಟೋಗ್ರಫಿ, ಆಮೇಲೆ ಬಹಳ ಒಳ್ಳೆ ಇಂಪ್ಯಾಕ್ಟ್ ಕೊಡುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ನಾನು ಗಗನ್ ಬಡೇರೆ ಸರ್ಗೆ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಈ ಮೂಲಕ. ಆ್ಯಂಡ್ ಜನರಿಗೂ ನಾನು ಅದೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಏನಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂದರೆ, ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಭಾಳ ಇಷ್ಟಪಟ್ಟು ನೋಡಿ ಆ ಒಂದು ತಂಡ ಇನ್ನೊಂದು ಸಿನಿಮಾ ಮಾಡಿದೆ ಅಂತ ಆ ನಂಬಿಕೆ ಮೇಲೆ ಬಂದಿದ್ದಾರೆ ಅನ್ನೋದು ನಮ್ಮ ತಂಡದ ಹೆಗ್ಗಳಿಕೆ. ಸರ್, ಕನ್ನಡ ಸಿನಿಮಾಗಳಿಗೆ ಯಾಕೆ ಥಿಯೇಟರ್ಗಳು ತೊಂದರೆ ಆಗುತ್ತೆ? ಆ್ಯಂಡ್ ನಿಮ್ಮ ಸಿನಿಮಾಗಳು ಕೂಡ ನೀವು ಹೇಳ್ತಿದ್ರಿ ಥಿಯೇಟರ್ಗಳು ತೊಂದರೆ ಆಗಿತ್ತು. ಅಂದರೆ ಅಪ್ಪು ಸರ್ ಡೈನಾಸ್ಟಿ ಅವರು, ಫ್ಯಾನ್ಸ್ ಪೇಜ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹೌದು, ನಾನು ಅವ್ರಿಗೆ ನಿಜವಾಗ್ಲೂ ವಿಶೇಷವಾಗಿ ಅಪ್ಪು ಡೈನೆಸ್ಟಿ ಎಲ್ಲ ಹುಡುಗರಿಗೂ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದರೆ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಮಾಡಿದಾಗ ಅಪ್ಪು ಅವರು ಸಿನಿಮಾನ ಭಾಳ ಇಷ್ಟಪಟ್ಟು ನಮಗೆ ಭಾಳ ದೊಡ್ಡ ಸಪೋರ್ಟ್ ಮಾಡಿದರು. ಇವಾಗ ಕೇಸ್ ಆಫ್ ಕನ್ನಡ ಸಿನಿಮಾನ ಅಪ್ಪು ಅವರ ಫ್ಯಾನ್ಸ್ ನಮಗೆ ಹೇಳ್ತಾನೆ ಅಂದರೆ ನಾವು ಅವ್ರಿಗೆ ಏನು ಕೇಳ್ಕೊಳ್ದೇನೆ ಪಾಪ 20 ಜನರಿಗೆ ಟಿಕೆಟ್ ಕೊಟ್ಟು ಸಿನಿಮಾಗೆ ಕಳಿಸಿ ನಮ್ಮ ಸಿನಿಮಾದ ಫಸ್ಟ್ ರಿವ್ಯೂ ಅವರೇ ಬಿಡ್ತಾರೆ. ಅಂದರೆ ಅವರ ಬೆಂಬಲ ಏನು ಎಷ್ಟರ ಮಟ್ಟಿಗಿದೆ, ಅವರ ಪ್ರೋತ್ಸಾಹ ಏನು ಎಷ್ಟರ ಮಟ್ಟಿಗಿದೆ, ಅಪ್ಪು ಅವ್ರು ಮಾಡಿದಂಥ ಕೆಲಸನ ಎಷ್ಟು ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ನಾನು ಅವ್ರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಅಭಿಮಾನಿ ಹೇಳಿದ್ರು, ಡಿವಾಸ್ ಅಭಿಮಾನಿ ಆದರೂ ಕೂಡ ನಾನು ರಾಘವೇಂದ್ರ ಸರ್ ಅವ್ರ ಸಿನಿಮಾ ನೋಡಕ್ಕೆ ಬಂದಿದ್ದೀನಿ. ಆ್ಯಂಡ್ ಕಾಟೇರ ಆದಮೇಲೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಒಂದು ಕೇಸ್ ಆಫ್ ಕನ್ನಡ, ಅದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ? ಅದು ಭಾಳ ದೊಡ್ಡ ವಿಚಾರ ಅಲ್ವಾ ಸರ್? ಅಂದರೆ ದರ್ಶನಣ್ಣ ಅವರ ಒಬ್ಬರು ಅಭಿಮಾನಿ ಇಷ್ಟಪಟ್ಟು ನಮ್ಮದೊಂದು ಸಿನಿಮಾ ನೋಡೋಕ್ಕೆ ಬರ್ತಿದ್ರೆ ಅಂತ ಹೇಳೋದು. ಇವಾಗ ಈ ಥರ ಒಂದೇ ಥರ ಪಾತ್ರಗಳು ಮಾಡ್ಕೊಂಡು ಬರ್ದೇನೆ ನಾನು ಬೇರೆ ಪಾತ್ರಗಳಿಂದ ಟ್ರೈ ಮಾಡ್ಕೊಂಡು ಬಂದಿದ್ದರಿಂದ ನಮ್ಮ ಎಲ್ಲ ಕೊಲೀಗ್ಸ್ ಅವರ ಅಭಿಮಾನಿಗಳು ಒಂದು ಸಿನಿಮಾ ನೋಡ್ತಾರೆ, ನನಗೆ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡ್ತಾರೆ. ನಾನು ಇದನ್ನು ಆಶೀರ್ವಾದ ಅನ್ನೋ ರೂಪದಲ್ಲೇ ತೊಗೋತೀನಿ ಹೊರತು ಬೇರೆ ಇನ್ನೇನೂ ಅಲ್ಲ. ಆ್ಯಂಡ್ ಕಾಟೇರ ಮುಖಾಂತರ ಥಿಯೇಟ್ರ್ ಒಳಗೆ ಯಾವ ರೀತಿ ಜನ ಅಬ್ಬರಿಸ್ಕೊಂಡು ಒಳಗೆ ಬಂದರು ಆ ಒಂದು ಕಂಟಿನ್ಯೂಯೇಷನ್ ಆಗ್ತಾ ಇದೆ. ಅದರಲ್ಲಿ ನಮ್ಮದೊಂದು ಸಣ್ಣ ಕಾಂಟ್ರಿಬ್ಯೂಷನ್ ಇದೆ ನಮ್ಮ ಸಿನಿಮಾ ಮೂಲಕ ಅಂತ ಹೇಳಿದ್ರೆ ನಾನು ಹೇಳಿದ್ರೆ ನಾನು ಹಿಂಜರಿಯೋದಿಲ್ಲ.